ಮಕ್ಕಳೇ ನೋಡು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈಗ ನಮ್ಗೆ ಓದುವಾಗ ಒಂದು ಎಕ್ಸಸೈಸ್ ಕೂಡ ನಾವು ಒಂದು ಪುಸ್ತಕ ನೋಟ್ಬುಕ್ ಕೂಡ ತುಂಬಾ ಬಾಧೆ ಪಟ್ಟಿದೀವಿ. ಈಗ ಆತರ ಏನಿಲ್ಲ. ನಿಮ್ಗೆ ಸರ್ಕಾರ ಬೇಕಾದಷ್ಟು ಸವಲತ್ತು ಕೊಟ್ಟಿದೆ, ಊಟ ಕೊಟ್ಟಿದೆ, ಬಟ್ಟೆ ಕೊಟ್ಟಿದೆ, ಮತ್ತೆ ಪುಸ್ತಕ ಕೊಡ್ತಾ ಇದೆ. ಆದ್ರೂ ನಾವು ಕೆಲವಾರು ದಾನಿಗಳು ಬಂದು ನಿಮ್ಗೆ ಸಹಾಯ ಮಾಡ್ತಾ ಇದಾರೆ. ಇದೇ ರೀತಿ ನೀವು ಚೆನ್ನಾಗಿ ಈ ಸರ್ಕಾರಿ ಶಾಲೆಯ ಓದಿರೋರು IAS ಆಗಿದ್ದಾರೆ, IPS ಆಗಿದ್ದಾರೆ. ಎಲ್ಲಾ ಸರ್ಕಾರಿ ಕೆಲಸದಲ್ಲಿ ಇರೋರೆಲ್ಲನೂ ಸರ್ಕಾರಿ ಶಾಲೆಯಲ್ಲಿ ಓದ್ತವ್ರೆ ಇರೋದು. ಪ್ರೈವೇಟ್ ಶಾಲೆ ಅಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದಿರೋರೆ ಇವಾಗ ಸರ್ಕಾರಿ ಕೆಲಸದಲ್ಲಿ IAS IPS ಒಳ್ಳೆ ಆಫೀಸರ್ಸ್ ಆಗಿರೋದೆಲ್ಲ ಇದೇ ಶಾಲೆಯಲ್ಲಿ, ಈ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳೇ ಆಗಿರೋದು, ಇವತ್ತು ದೊಡ್ಡವರಾಗಿರೋದು. ದಯವಿಟ್ಟು ನಾನು ಇದೇ ಶಾಲೆಯಲ್ಲಿ ಓದಿರೋದು, ನಾನು ಕೂಡ ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಇಲ್ಲಿ ಕೊಟ್ಬಿಟ್ಟು ನಾನು ಪ್ರೌಢಶಾಲೆಗೆ ಹೋಗ್ತೀನಿ. ನನಗೆ ಪ್ರಥಮ ಪಾಯ ಅಂದ್ರೆ ಇದೇ ಪ್ರಾಥಮಿಕ ಶಾಲೆ. ದಯವಿಟ್ಟು ನೀವು ಚೆನ್ನಾಗಿ ಓದ್ಬೇಕು. ನಾಳೆ ಒಂದ್ ದಿವಸ ನೀವು ನಮ್ಮ ಶಾಲೆಗೆ ಒಳ್ಳೆ ಹೆಸರು ತರಬೇಕು, ಒಳ್ಳೆ ಕೀರ್ತಿ ತರಬೇಕೆಂದ್ರೆ ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದಯವಿಟ್ಟು ನೀವೆಲ್ಲರೂ ಚೆನ್ನಾಗಿ ಓದ್ಬೇಕು, ಈ ಶಾಲೆಗೆ ಒಳ್ಳೆ ಹೆಸರು ಬರಬೇಕು. ಆಮೇಲೆ ನಮ್ಮ ಮಾಸ್ಟರ್ಸ್ಗೆ ಎಲ್ಲರಿಗೂ ಒಳ್ಳೆ ಗೌರವಾನ್ವಿತ ನೀವು ಗೌರವ ತರಬೇಕು. ದಯವಿಟ್ಟು ನೀವು ಮನೆ ಕಡೆಯಲ್ಲೂ ಕೆಲಸ ನೋಡಿ, ದಯವಿಟ್ಟು ಶಾಲೆ ಕಡೆಯನ್ನು ಗಮನ ಹಾಕಿ. ನೀವು ಓದೋದ್ರಲ್ಲಿ ತುಂಬಾ ಶ್ರದ್ಧೆ ವಹಿಸ್ಬೇಕು. ಟಿವಿ ಫೋನು ಸ್ವಲ್ಪ ಕಮ್ಮಿ ಮಾಡಿ. ದಯವಿಟ್ಟು ಓದ್ಬಿಟ್ಟು ಪ್ರಥಮ ಬಂದ್ರೆ ನಾನು ನಾನು ಏನ್ ಬೇಕೋ ಅದು ನಾನು ವಿಶ್ ಮಾಡ್ತೀನಿ. ನಾನು ಯಾರ್ಯಾರು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬರ್ತಾರೋ ಅವ್ರಿಗೆ ಬಹುಮಾನ ಇರುತ್ತೆ. ಮುಂದಿನ ವರ್ಷದಲ್ಲಿ ಈ ವರ್ಷ ಯಾರ್ಯಾರು ಫಸ್ಟ್ ಕ್ಲಾಸ್ ಬರ್ತಾರೆ, ಸೆಕೆಂಡ್ ಕ್ಲಾಸ್ ಬರ್ತಾರೆ, ಅವ್ರಿಗೆ ಬಹುಮಾನನೂ ಇರುತ್ತೆ. ನಾನು ಮೇಡಮ್ ಅವ್ರ ಹತ್ರ ಘೋಷಣೆ ಮಾಡ್ತೀನಿ. ದಯವಿಟ್ಟು ಯಾರಿಗ ಅದೃಷ್ಟ ಇದೆಯೋ ಗೊತ್ತಿಲ್ಲ.